ಭಾರತೀಯ ಸಂವಿಧಾನದ ಪ್ರಕಾರ ಜೀವಿಸುವ ಹಕ್ಕು. ಆಯ್ಕೆ ಎ ರಾಜಕೀಯ ಹಕ್ಕು, ಆಯ್ಕೆ ಬಿ ಆರ್ಥಿಕ ಹಕ್ಕು, ಆಯ್ಕೆ ಸಿ ಮೂಲಭೂತ ಹಕ್ಕು, ಆಯ್ಕೆ ಡಿ ಧಾರ್ಮಿಕ ಹಕ್ಕು. ಸರಿಯಾದ ಉತ್ತರ ಆಯ್ಕೆ ಸಿ ಮೂಲಭೂತ ಹಕ್ಕು. ಅನುಚ್ಛೇದ 21ರ ಪ್ರಕಾರ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನದ ಪ್ರಕಾರ ಹೊರತುಪಡಿಸಿ ಯಾವುದೇ ವ್ಯಕ್ತಿಯು ತನ್ನ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯದಿಂದ ವಂಚಿತನಾಗಬಾರದು. ಈ ಮೂಲಭೂತ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೆ, ನಾಗರಿಕರಿಗೆ ಮತ್ತು ವಿದೇಶಿಯರಿಗೆ ಸಮಾನವಾಗಿ ಲಭ್ಯವಿದೆ. ಭಾರತೀಯ ಸಂವಿಧಾನದ 19ನೇ ವಿಧಿಯ ಪ್ರಕಾರ ಎಷ್ಟು ವಿಧದ ಸ್ವಾತಂತ್ರ್ಯಗಳನ್ನು ಒದಗಿಸುತ್ತದೆ? ಆಯ್ಕೆ ಎ 7 ಸ್ವಾತಂತ್ರ್ಯಗಳು, ಆಯ್ಕೆ ಬಿ 6 ಸ್ವಾತಂತ್ರ್ಯಗಳು, ಆಯ್ಕೆ ಸಿ 8 ಸ್ವಾತಂತ್ರ್ಯಗಳು, ಆಯ್ಕೆ ಡಿ 9 ಸ್ವಾತಂತ್ರ್ಯಗಳು. ಸರಿಯಾದ ಉತ್ತರ ಆಯ್ಕೆ ಬಿ 6 ಸ್ವಾತಂತ್ರ್ಯದ ವಿಧಗಳು. ಭಾರತೀಯ ಸಂವಿಧಾನದ ಅನುಚ್ಛೇದ 19 ಭಾರತೀಯ ನಾಗರಿಕರಿಗೆ 6 ಸ್ವಾತಂತ್ರ್ಯಗಳನ್ನು ಒದಗಿಸಿದೆ. ಎಲ್ಲ ನಾಗರಿಕರಿಗೆ ಈ ಹಕ್ಕು ಇರಬೇಕು. ಮೊದಲನೆಯದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 2 ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರಗಳಿಲ್ಲದೆ ಸಭೆ ಸೇರುವುದು. 3 ಸಂಘಗಳು ಅಥವಾ ಒಕ್ಕೂಟಗಳನ್ನು ರಚಿಸುವುದು. 4 ಭಾರತದ ಭೂಪ್ರದೇಶದಾದ್ಯಂತ ಮುಕ್ತವಾಗಿ ಚಲಿಸುವುದು. 5 ಭಾರತದಲ್ಲಿ ಎಲ್ಲಿಯಾದರೂ ವಾಸಿಸುವುದು ಮತ್ತು ನೆಲೆಸುವುದು. 6 ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡುವುದು. ಭಾರತೀಯ ಸಂವಿಧಾನದ ಈ ಕೆಳಗಿನವುಗಳಲ್ಲಿ ಯಾವ ವಿಧಿಯಡಿಯಲ್ಲಿ ರಕ್ಷಣಾ ಪಡೆಗಳ ಸಿಬ್ಬಂದಿಯ ಮೂಲಭೂತ ಹಕ್ಕುಗಳನ್ನು ವಿಶೇಷವಾಗಿ ನಿರ್ಬಂಧಿಸಬಹುದು? ಆಯ್ಕೆ ಎ ವಿಧಿ 21, ಆಯ್ಕೆ ಬಿ ವಿಧಿ 25, ಆಯ್ಕೆ ಸಿ ವಿಧಿ 33, ಆಯ್ಕೆ ಡಿ ವಿಧಿ 19. ಸರಿಯಾದ ಉತ್ತರ ಆಯ್ಕೆ ಸಿ ವಿಧಿ 33. ಒಂದು ಪ್ರಾಧಿಕಾರದ ಆದೇಶವನ್ನು ರದ್ದುಪಡಿಸಲು ಈ ಕೆಳಗಿನ ಯಾವ ರಿಟ್ಗಳು ಅಥವಾ ಆದೇಶಗಳನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗಳಲ್ಲಿ ಸಲ್ಲಿಸಲಾಗುತ್ತದೆ? ಆಯ್ಕೆ ಎ ಮ್ಯಾಂಡಾಮಸ್, ಆಯ್ಕೆ ಬಿ ಸರ್ಸಿಯೋರರಿ, ಆಯ್ಕೆ ಸಿ ಕೋ ವಾರೆಂಟೋ, ಆಯ್ಕೆ ಡಿ ಹೇಬಿಯಸ್ ಕಾರ್ಪಸ್. ಸರಿಯಾದ ಉತ್ತರ ಆಯ್ಕೆ ಬಿ. ಕೆಳ ನ್ಯಾಯಾಲಯದ ಆದೇಶ ಅಥವಾ ನ್ಯಾಯಮಂಡಳಿಯ ತೀರ್ಪನ್ನು ಅದರ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ರದ್ದುಗೊಳಿಸಲು ಸರ್ಸಿಯೋರರಿ ರಿಟ್ ಅನ್ನು ಹೊರಡಿಸಲಾಗುತ್ತದೆ. ಕೆಳಮಟ್ಟದ ನ್ಯಾಯಾಲಯದ ನ್ಯಾಯವ್ಯಾಪ್ತಿಯನ್ನು ಸರಿಯಾಗಿ ಚಲಾಯಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಇದನ್ನು ಹೊರಡಿಸಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ರಿಟ್ ಅನ್ನು ಹೊರಡಿಸುತ್ತದೆ? ಆಯ್ಕೆ ಎ ಹೈಕೋರ್ಟ್, ಆಯ್ಕೆ ಬಿ ಸುಪ್ರೀಂ ಕೋರ್ಟ್, ಆಯ್ಕೆ ಸಿ ಜಿಲ್ಲಾ ನ್ಯಾಯಾಲಯ, ಆಯ್ಕೆ ಡಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್. ಸರಿಯಾದ ಉತ್ತರ ಆಯ್ಕೆ ಡಿ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳೆರಡೂ ಅನುಕ್ರಮವಾಗಿ ವಿಧಿ 32 ಮತ್ತು ವಿಧಿ 226 ಅಡಿಯಲ್ಲಿ ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿವೆ. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ಸಂದರ್ಭದಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ರಿಟ್ಗಳನ್ನು ಹೊರಡಿಸಬಹುದು. ಆದರೆ ಮೂಲಭೂತ ಹಕ್ಕುಗಳು ಮತ್ತು ಕಾನೂನು ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳಲ್ಲಿ ಹೈಕೋರ್ಟ್ ಲಿಖಿತಗಳನ್ನು ಮಾತ್ರ ನೀಡಬಹುದು. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವಾಗ ಸೇರಿಸಲಾಯಿತು? ಆಯ್ಕೆ ಎ 1971, ಆಯ್ಕೆ ಬಿ 1976, ಆಯ್ಕೆ ಸಿ 1975, ಆಯ್ಕೆ ಡಿ 1977. ಸರಿಯಾದ ಉತ್ತರ ಆಯ್ಕೆ ಬಿ. 1976ರಲ್ಲಿ ಸ್ವರ್ಣ ಸಿಂಗ್ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡಿತು. 1976ರ 42ನೇ ತಿದ್ದುಪಡಿ ಕಾಯ್ದೆಯು ಭಾರತೀಯ ಸಂವಿಧಾನಕ್ಕೆ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿತು. 2002ರ 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಈ ಪಟ್ಟಿಗೆ ಸೇರಿಸಲಾಯಿತು. ಈ ಕೆಳಗಿನವುಗಳಲ್ಲಿ ಯಾವ ವಿಧಿಯಲ್ಲಿ ಸಮಾನತೆಯ ಹಕ್ಕು ಎಂಬ ನಿಬಂಧನೆ ಇದೆ? ಆಯ್ಕೆ ಎ ವಿಧಿ 14, ಆಯ್ಕೆ ಬಿ ವಿಧಿ 19, ಆಯ್ಕೆ ಸಿ ವಿಧಿ 20, ಆಯ್ಕೆ ಡಿ ವಿಧಿ 21. ಸರಿಯಾದ ಉತ್ತರ ಆಯ್ಕೆ ಎ ವಿಧಿ 14. ಸಮಾನತೆಯ ಹಕ್ಕು ಅನುಚ್ಛೇದ 14ರಿಂದ 18. ಸಮಾನತೆಯ ಹಕ್ಕು ಕಾನೂನಿನ ಮುಂದೆ ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸುತ್ತದೆ. ಈ ಕೆಳಗಿನ ಯಾವ ರಿಟ್ ಅನ್ನು ವೈಯಕ್ತಿಕ ಸ್ವಾತಂತ್ರ್ಯದ ಭದ್ರಕೋಟೆ ಎಂದು ಕರೆಯಲಾಗುತ್ತದೆ? ಆಯ್ಕೆ ಎ ಮ್ಯಾಂಡಾಮಸ್, ಆಯ್ಕೆ ಬಿ ಹೇಬಿಯಸ್ ಕಾರ್ಪಸ್, ಆಯ್ಕೆ ಸಿ ಕೋ ವಾರೆಂಟೋ, ಆಯ್ಕೆ ಡಿ ಸರ್ಸಿಯೋರರಿ. ಸರಿಯಾದ ಉತ್ತರ ಆಯ್ಕೆ ಬಿ ಹೇಬಿಯಸ್ ಕಾರ್ಪಸ್. ಈ ಕೆಳಗಿನ ಯಾವ ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಗಿದೆ? ಆಯ್ಕೆ ಎ ಫ್ರೆಂಚ್ ಸಂವಿಧಾನ, ಆಯ್ಕೆ ಬಿ ಭಾರತೀಯ ಸಂವಿಧಾನ, ಆಯ್ಕೆ ಸಿ ಸ್ಪ್ಯಾನಿಷ್ ಸಂವಿಧಾನ,
ಆಯ್ಕೆ ಡಿ ಸೋವಿಯತ್ ಒಕ್ಕೂಟದ ಸಂವಿಧಾನದಿಂದ. ಸರಿಯಾದ ಉತ್ತರ ಆಯ್ಕೆ ಡಿ. ಈಗ ರಷ್ಯಾದ ಸಂವಿಧಾನ ಎಂದು ಕರೆಯಲ್ಪಡುವ ಸೋವಿಯತ್ ಒಕ್ಕೂಟದ ಸಂವಿಧಾನವು ಮೂಲಭೂತ ಕರ್ತವ್ಯಗಳ ಕಲ್ಪನೆಯು ಹುಟ್ಟಿಕೊಂಡಿತು. ಭಾರತವು USSRನಿಂದ ಎರವಲು ಪಡೆದಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ನ್ಯಾಯಸಮ್ಮತವಾಗಿದೆ? ಆಯ್ಕೆ ಎ ಮೂಲಭೂತ ಕರ್ತವ್ಯಗಳು, ಆಯ್ಕೆ ಬಿ ರಾಜನೀತಿಯ ನಿರ್ದೇಶಕ ತತ್ವಗಳು, ಆಯ್ಕೆ ಸಿ ಮೂಲಭೂತ ಹಕ್ಕುಗಳು, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಸಿ ಮೂಲಭೂತ ಹಕ್ಕುಗಳು.